ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCT ಮತ್ತೆ ನೀಟ್ ಸ್ಟೂಡೆಂಟ್ಸ್ಗೆ ವೆರಿ ವೆರಿ ಗುಡ್ ನ್ಯೂಸ್ ಅಂತ ಆದ್ರೆ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೇಳುತ್ತೆ. ಏನಿದು CET ಮಂಥನ ಕಾರ್ಯಕ್ರಮ ಮತ್ತೆ ರಿಸಲ್ಟ್ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ನೋಡಿ, ಮೊದಲನೇದಾಗಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರೇ ನಿಮಗೆ ಕೌನ್ಸಿಲಿಂಗ್ ನಡೀತದೆ ಅಂತ ಗೊತ್ತು ನಿಮಗೆ. ಇವರಿಂದ ನಿಮಗೆ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಫಸ್ಟ್ ಇಂದ ಎಂಡ್ ವರೆಗೂ ಮುಗಿತದೆ. ಅಡ್ಮಿಷನ್ ಆಗೋವರೆಗೂ ಇವ್ರ ಕಡೆನೇ ಇರ್ತೀರಾ, ಓಕೆನಾ? ಓಕೆ, ಈಗ ಇವ್ರದ್ದು ಎಕ್ಸ್ ಖಾತೆಯಲ್ಲಿ ಬಂದಿದೆ, ಅಂದ್ರೆ ಟ್ವಿಟರ್ ಅಂತ ಕರಿತಿದ್ವಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಈಗ ರೀಸೆಂಟ್ ಆಗಿ ಒಂದು ಟ್ವೀಟ್ ಮಾಡಿದ್ರು, ಅಂದ್ರೆ ಒನ್ ಡೇ ಬಿಫೋರ್. ನಾನು ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಇದು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಪ್ರತಿ ವರ್ಷ ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು. ಸ್ಟಿಲ್ ಈಗ ನೌ ಡೇಸ್ ಆಲ್ಸೋ ಪೇರೆಂಟ್ಸ್ ನ ಫೇಸ್ ಮಾಡ್ತಾರೆ. ಆಮೇಲೆ ಕಾಲೇಜಸ್ ಜಾಯ್ನ್ ಆದ್ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದು ಏನಪ್ಪಾ ಅಂದ್ರೆ CET ಮಂಥನ ಕಾರ್ಯಕ್ರಮ ನಡೀತದೆ, ಓಕೆನಾ? ಅದು ಪ್ರತಿ ವರ್ಷ ನಡೀತದೆ. ಈ ವರ್ಷ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ವರ್ಷ ಏನ್ ಮಾಡ್ತಿದ್ರು, ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಆಗ್ಬೇಕಂದ್ರೆ ಬಿಫೋರ್ 1 ವೀಕ್ ಅಲ್ಲಿ ಏನ್ ಮಾಡ್ತಿದ್ರು, CET ಮಂಥನ ಕಾರ್ಯಕ್ರಮ ಅಂತಂದು ಪ್ರತಿ ಕಾಲೇಜಲ್ಲಿ ನಡೆಸ್ತಿದ್ರು. ಅಂದ್ರೆ ಪ್ರತಿ ಕಾಲೇಜಲ್ಲ, ಫೇಮಸ್ ಅಲ್ಲಿ ಇರೋ ಕಾಲೇಜಸ್ ಎಲ್ಲ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಿದ್ರು. ಏನಿದು CET ಮಂಥನ ಕಾರ್ಯಕ್ರಮ ಅಂದ್ರೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ. ಅಂದ್ರೆ KCT ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಜನಕ್ಕೆ ಐಡಿಯಾನೇ ಇರಲ್ಲ ಯಾವ ತರ ಕೌನ್ಸಿಲಿಂಗ್ ನಡೀತದೆ, ಏನ್ ಮಾಡ್ಬೇಕು, ಆಪ್ಷನ್ ಏನು, ಸುಮ್ಮನೆ ಯಾವ್ದೋ ರ್ಯಾಂಡಮ್ ಆಗಿ ಕಾಲೇಜಸ್ ನ ನೇಮ್ ಆಗ್ತಾರೆ. ಆಮೇಲೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮೇಲೆ ಈ ಕಾಲೇಜ್ ಚೆನ್ನಾಗಿಲ್ಲ, ನಂಗೆ ಬೇರೆ ಕಾಲೇಜಸ್ ಹೋಗ್ಬೇಕು, ಚೇಂಜ್ ಕಾಲೇಜ್ ಮಾಡಿಸ್ಬೇಕು, ಈ ಕಾಲೇಜ್ ನಂಗೆ ಕಂಪ್ಲೀಟ್ ಚೆನ್ನಾಗಿಲ್ಲ, ಆಮೇಲೆ ತಮ್ಮ ಭವಿಷ್ಯನ ಹಾಳು ಮಾಡ್ಕೋತಾರೆ. ಈ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ತರ್ತಾ ಇದೆ. ಆದ್ರೆ ಎಸ್ಪೆಷಲಿ ಈ ವರ್ಷ ಪೇರೆಂಟ್ಸ್ಗೂ ಟೀಚರ್ಸ್ಗೂ ಈ ಒಂದು ಕೆಲಸನ ಮಾಡಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ಬೇಕು, ತುಂಬಾನೇ ಉಪಯೋಗವಾಗುವಂತ ಕೆಲಸ ಆದ್ರೆ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಓದ್ತಾ ಹೋಗ್ತೀನಿ, ಪ್ರತಿಯೊಂದು ನೀವು ಅರ್ಥ ಮಾಡ್ಕೊಂತ ಹೋಗಿ. ನೀಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, KCT ಸ್ಟೂಡೆಂಟ್ಸ್ ಅಂದ್ರೆ ಇಂಜಿನಿಯರ್ ಜಾಯ್ನ್ ಆಗಿರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ, ಓಕೆನಾ? UG CET 2026 CET ಮಂಥನ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಸಂಬಂಧ ಜಾಗೃತಿ ಮೂಡಿಸುವ 2026ನೇ ಸಾಲಿನ CET ಸೀಟು ಹಂಚಿಕೆ ಮಂಥನ ತರಬೇತಿ ಕಾರ್ಯಾಗಾರ ಇಂದು ಇಲ್ಲಿ KEA ಕಚೇರಿಯಲ್ಲಿ ನಡೀತು. ಅಂದ್ರೆ ಪ್ರತಿ ವರ್ಷ ಮಾಡ್ತಿದ್ರು, ಕಾಲೇಜಲ್ಲಿ ನಡೀತಿದ್ರು. ಈ ವರ್ಷ CET ಕಚೇರಿ ಅಂದ್ರೆ CET ಒಂದು KEA ಆಫೀಸ್ ಇದೆ, ಅಲ್ಲಿ ನಡೆಸಿದ್ದಾರೆ. ಇದರಿಂದ ಸ್ಟೂಡೆಂಟ್ ಹೆಂಗ್ ಗೊತ್ತಾಗುತ್ತೆ, ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ ಅಂತ ಒಂದು ಕ್ವಶನ್ಸ್ ಕೇಳ್ತೀರಾ. ಸ್ಟಿಲ್ ವೇಟ್, ಅದಕ್ಕೆ ನಾನು ಹೇಳ್ತಿದ್ದೀನಿ. ಮೊದಲನೇದಾಗಿ ಯಾರಿಗೆ ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಇದು ಗೊತ್ತಾಯ್ತು. ಸರ್ಕಾರಿ ಮತ್ತು ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳ ಪ್ರತಿನಿಧಿಗಳಿಗೆ ಆಯೋಜಿಸಿದ್ದ ಸೀಟು ಹಂಚಿಕೆ ಮಂಥನ ತರಬೇತಿ ಕಾರ್ಯಾಗಾರವನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಅವರು ಉದ್ಘಾಟಿಸಿದರು, ಓಕೆನಾ? ಇದು ನಿಮಗೆ ಏನೇನಂತ ಅರ್ಥ ಆಯ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಂಥನಕ್ಕೆ ಬರುವ ವಿದ್ಯಾರ್ಥಿಗಳು, ಪೋಷಕರು ಕಾಲೇಜಿನಲ್ಲಿರುವ ಶೈಕ್ಷಣಿಕ ವಾತಾವರಣ ತೋರಿಸುವ ಕೆಲಸವೂ ಆಗಬೇಕೆಂದು ಸಲಹೆ ನೀಡಿದರು. ಓಕೆ, ನಿಮ್ಗೆ ಅರ್ಥ ಮಾಡಿಸ್ತೀನಿ, ಫಸ್ಟ್ ಓದ್ಬಿಡ್ತೀನಿ, ಓಕೆನಾ? ಕಾಲೇಜ್ಗಳಲ್ಲಿ ಇರ್ತಲ್ಲ, ಅಲ್ಲಿ ಪ್ರಯೋಗಾಲಯ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ಸ್ ಇರ್ತಲ್ಲ, ಲೈಬ್ರರಿ, ಹಾಸ್ಟೆಲ್, ಕ್ಯಾಂಟೀನ್ ಇತ್ಯಾದಿ ಓಪನ್ ಡೇ ಘೋಷಿಸುವ ಮೂಲಕ ತೋರಿಸಬೇಕು. ಇದರಿಂದ ಪ್ರವೇಶ ಪಡೆದ ನಂತರ ಇದಿಲ್ಲ ಎಂದು ದೂರುವುದು ತಪ್ಪುತ್ತದೆ. ಹಾಗಾಗಿ ಕಾಲೇಜುಗಳು ಇದೊಂದು ಅವಕಾಶವೆಂದು ತಿಳಿದು ಅದರ ಲಾಭ ಪಡೆಯಬೇಕೆಂದು ಅವರ ಸಲಹೆ ನೀಡಿದರು. ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅಂದ್ರೆ ಈ CET ಮಂಥನ ಕಾರ್ಯಕ್ರಮ ಬಗ್ಗೆ, CETದು ಯಾವ ತರ ಕೌನ್ಸಿಲಿಂಗ್ ನಡೀತದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ಕೊಡ್ತಿದ್ರು. ಬಟ್ ಆದ್ರೆ ಏನಾಗ್ತಿತ್ತು ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಿದ್ರು. ಬಟ್ ಕಾಲೇಜ್ ಓಪನ್ ಡೇ ಅಂದ್ರೆ ಕಾಲೇಜಲ್ಲಿ ಹಾಸ್ಟೆಲ್ ಯಾವ ತರ ಐತೆ, ಲೈಬ್ರರಿ ಯಾವ ತರ ಐತೆ, ಕ್ಯಾಂಟೀನ್ ಯಾವ ತರ ಐತೆ, ಪ್ರಾಕ್ಟಿಕಲ್ಸ್ ಲ್ಯಾಬ್ಸ್ ಹೆಂಗಿದಾವೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಿದ್ದಿಲ್ಲ. ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರು ಜಸ್ಟ್ ಒಂದು ಈ ತರ ಹಿಂಗಿದೆ ಅಂತ ಹೇಳ್ತಿದ್ರು. ಅಲ್ಲಿ ಹೋಗಿ ನೋಡಕ್ ಆಗ್ತಿದ್ದಿಲ್ಲ, ಸುಮ್ನೆ ಆ ಒಂದು ಪಿಕ್ಚರ್ಸ್ ಇಮೇಜಸ್ ನ ನೋಡ್ಬಿಟ್ಟು ಓಕೆ ಹಂಗಿದೆ ಅಂತಿದ್ರು. ಬಟ್ ಅದು ಅಲ್ಲಿ ಹೋಗಿದ ಮೇಲೆ ನಮ್ಗೆ ಬೇಕಾಗಿರೋದು ಇದಿರ್ಲಿಲ್ಲ ಅಂತ ಸ್ಟೂಡೆಂಟ್ಸ್ ಹೇಳ್ತಾರೆ ಪೇರೆಂಟ್ಸ್ಗೆ. ಪೇರೆಂಟ್ಸ್ ಕೂಡ ಹೌದು ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ವಿ, ಈ ತರ ಸಾಕಷ್ಟು ತೊಂದರೆ ಬರ್ತಾವೆ, ಓಕೆನಾ? ಅದಕ್ಕೆ ಏನ್ ಮಾಡಿದ್ದಾರೆ, ಈ ವರ್ಷ ಓಪನ್ ಡೇ ಅಂತ ಹೇಳ್ಬಿಟ್ಟು ಎಲ್ಲಾ ಕಾಲೇಜಲ್ಲಿ ಇರೋ ಎಲ್ಲಾನು ನಿಮಗೆ ಈ ಒಂದು ಡೇಟ್ ಅಂತ ಹೇಳಿದ್ರೆ, ಆ ಡೇಟ್ ಕೂಡ ಹೇಳ್ತೀನಿ, ಅಲ್ಲಿ ಬಂದ್ಬಿಟ್ಟು ನೀವು ಆ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಏನೇನಿದ್ರೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಕಾಲೇಜನ್ನ ನೋಡ್ಬೋದು, ಯಾವ ಕಾಲೇಜ್ ಬೇಕಾದ್ರೂ ನೋಡ್ಬೋದು, ಓಕೆನಾ? ನೆಕ್ಸ್ಟ್ ಇನ್ನೊಂದು, KEA ಕಾರ್ಯನಿರ್ವಾಹಕ ನಿರ್ದೇಶಕ H ಪ್ರಸನ್ನ ಅವರು ಮಾತನಾಡಿದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮವನ್ನು ಮೇ 25ರಿಂದ 30ರವರೆಗೆ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಎಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಡೆಸಲಾಗುವುದು ಪ್ರಕಟಿಸಿದರು. ಅಂದ್ರೆ ಮೇ 25 to 30 ವರೆಗೆ ಕರ್ನಾಟಕದ ಎಲ್ಲಾ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮತ್ತೆ ಮೆಡಿಕಲ್ ಕಾಲೇಜಸ್ ಮತ್ತೆ ಡೆಂಟಲ್ ಕಾಲೇಜಸ್ಗಳಲ್ಲಿ ಓಪನ್ ಡೇ ಅನ್ನೋದಿರುತ್ತೆ. ಅಂದ್ರೆ ನೀವು ಕಾಲೇಜ್ ಹತ್ರ ಹೋಗ್ಬಿಟ್ಟು ವಿಸಿಟ್ ಮಾಡಿ, ಅಲ್ಲಿ ಲೈಬ್ರರೀಸ್ ಹೆಂಗಿದಾವೆ, ಕ್ಯಾಂಟೀನ್ಸ್ ಹೆಂಗಿದಾವೆ, ಮತ್ತೆ ಅಲ್ಲಿ ಹಾಗೆ ಲ್ಯಾಬ್ಸ್ ಹೆಂಗ್ ನಡೀತಿದಾವೆ, ಎಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ ಹೆಂಗ್ ನಡೀತಿದಾವೆ, ಕಾಲೇಜ್ ಹೆಂಗೈತೆ, ಕ್ಯಾಂಪಸ್ ಹೆಂಗೈತೆ, ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರ್ಬೋದು. ಮತ್ತೆ ನಿಮ್ಗೆ ಕೌನ್ಸಿಲಿಂಗ್ ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಕಾಲೇಜ್ ಕಡೆಯಿಂದಾನೆ. ಅದಕ್ಕೋಸ್ಕರ ಪ್ರತಿಯೊಂದಿಷ್ಟು ಕಾಲೇಜ್
ಕಾಲೇಜುಗಳಲ್ಲಿ ಟೀಚರ್ಸ್ ನ ಕರ್ಕೊಂಡ್ಬಿಟ್ಟು ಕೆಇಎ ಕಚೇರಿ ಹತ್ರ, ಅಂದ್ರೆ ನಿಮ್ಮನ್ನಲ್ಲ, ಸ್ಟೂಡೆಂಟ್ಸ್ ನಲ್ಲ, ಟೀಚರ್ಸ್ ನ ಕರೆದ್ಬಿಟ್ಟು ಟೀಚರ್ಸ್ ಗೆ ಗೈಡ್ ಮಾಡಿದ್ದಾರೆ ಕೆಇದವರು. ಅಂದ್ರೆ ಈಗ ಯಾರ್ಯಾರು ಗೈಡ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಯಾವ ತರ ಅಂತಂದು ಟೀಚರ್ಸ್ ಗೊತ್ತಿದ್ದಿಲ್ಲ, ಅವರು ಪೇರೆಂಟ್ಸ್ ಹೇಳಬೇಕು. ಇವಾಗ ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಯಾರು ಹೇಳಿಲ್ಲ ಅಂದ್ರು ನಾನು ಖಂಡಿತ ನಮ್ಮ ಚಾನಲ್ ಮೂಲಕ ಅಂತ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ನಾನು ಕಂಪ್ಲೀಟ್ ಗೈಡೆನ್ಸ್ ಮಾಡ್ತೀನಿ, ಕಂಪ್ಲೀಟ್ ವಿತ್ ಫ್ರೀ ಆಗಿ, ಪ್ರಾಪರ್ ಆಗಿ. ಯಾಕಂದ್ರೆ ನನಗೆ 2-3 ಇಯರ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಗೈಡ್ ಮಾಡಿರೋದ್ರಿಂದ, ಮತ್ತು ಸಾಕಷ್ಟು ಜನಕ್ಕೆ ನಾನು ಗೈಡ್ ಮಾಡಿದ್ದೀನಿ, ಈ ವರ್ಷ ಕೂಡ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಓಕೆನಾ. ನೆಕ್ಸ್ಟ್, ತರಬೇತಿ ಪಡೆದ ಈ ಉಪನ್ಯಾಸಕರು ತಮ್ಮ ಕಾಲೇಜುಗಳಲ್ಲಿ ನಡೆಯುವ ಸಿಟಿ ಹಂಚಿಕೆ ಮಂಥನದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಪೋಷಕರಿಗೆ ಪ್ರಾತ್ಯಯಿಕ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಕಳೆದ ಬಾರಿ ಕೇವಲ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೆದ ಈ ಮಂಥನ ಕಾರ್ಯಾಗಾರವನ್ನು ಈ ವರ್ಷ ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಡೆಯಲಿದೆ ಎಂದು ಪ್ರಸನ್ನ ಅವರು ತಿಳಿಸಿದ್ದಾರೆ. ಅಂದ್ರೆ ಹೋದ ವರ್ಷ ಅಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಜಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಮಾತ್ರ, ಅಂದ್ರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸ್ವಲ್ಪ ಕಾಲೇಜುಗಳಲ್ಲಿ ಮಾತ್ರ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಗೈಡ್ ಮಾಡೋದು, ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಮಾತ್ರ ನಡೀತಿತ್ತು. ಈ ವರ್ಷ ಮೆಡಿಕಲ್ ಕಾಲೇಜಸ್ ಕೂಡ ನಡೀತದೆ. ಡೆಂಟಲ್ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಮತ್ತೆ ನೀವು MBBS ಆಗಿರ್ಬೋದು, ಇಂಥ ಕಾಲೇಜಲ್ಲಿ ಕೂಡ ಈ ವರ್ಷ ಮಂಥನ ಕಾರ್ಯಕ್ರಮ ನಡೀತದೆ, ಓಕೆನಾ. ಅದನ್ನ ಪ್ರಸನ್ನ ಸರ್ ತಿಳಿಸಿದ್ದಾರೆ. ಮುಂಗಡವಾಗಿ ದಿನಾಂಕ ಮತ್ತು ಸಮಯ ಕಾಯ್ದಿರಿಸಿಕೊಂಡು ಬರುವ ಹಾಗೆ ಕೆಇಎ ವತಿಯಿಂದ ಆಪ್ ಬಿಡುಗಡೆ ಕೂಡ ಮಾಡಿದ್ದಾರೆ. ಹೋದ ವರ್ಷ ಆಪ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಕೆಇಎ ಆಪ್ ಅಂತ ಕಮೆಂಟ್ ಬಾಕ್ಸ್ ಹಾಕಿದ್ರೆ ಅದ್ರ ಬಗ್ಗೆ ತಿಳಿಸ್ತೀನಿ. ಮಿಕ್ಕಿದ ನಿಮ್ಗೆಲ್ಲ ನಿಮ್ಗೆ ವೆರಿಫಿಕೇಶನ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟು ಮೇನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಇದನ್ನ ತಿಳಿಸಬೇಕಾಗಿತ್ತು, ಓಕೆನಾ. ಇದನ್ನ ತಿಳಿಸಿದ್ರೆ ಸ್ಟೂಡೆಂಟ್ಸ್ಗೆ ಓಕೆ, May 25 ಇಂದ 30 ವರೆಗೂ ಕೆಇಎ ಮಂಥನ ಕಾರ್ಯಕ್ರಮ ನಡೀತದೆ ಅಂತ ಹೇಳ್ತಿದ್ರು. ಓಕೆ, ಅದು ಐದಂತಾದ್ರೂ ವಿಸಿಟ್ ಮಾಡಿ ಹೋಗಿ ನೋಡ್ಕೊಂಡ್ ಬರ್ತಾರೆ. ಸ್ಟೂಡೆಂಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ಎಸ್ಪೆಷಲಿ ಪೇರೆಂಟ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಗೈಡ್ ಏನ್ ಮಾಡ್ತಾರೆ ಅದೇ ಒಂದು ಸ್ಟೂಡೆಂಟ್ಸ್ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಸ್ಟೂಡೆಂಟೇ ಎಲ್ಲಾನು ತಗೋಬಾರ್ದು, ಇವನ್ ಪೇರೆಂಟ್ಸ್ ಕೂಡ ತಗೋಬೇಕು ಈ ಟೈಮಲ್ಲಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಒಂದು ಮಿಸ್ ಮಾಡೋ ಚಾನ್ಸ್ ಇರುತ್ತೆ, ಬಟ್ ಪೇರೆಂಟ್ಸ್ ನೀವು ಅವ್ರನ್ನ ಇಲ್ಲಿವರೆಗೂ ನೋಡ್ಕೊಂಡ್ಬಿಟ್ಟು CET ಗೈಡ್ ಮಾಡೋ ಟೈಮಲ್ಲಿ ನೀವೇನೋ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಅಂದ್ರೆ ಪೇರೆಂಟ್ಸ್, ಸ್ಟೂಡೆಂಟ್ಸ್ 4 ವರ್ಷ ಕಷ್ಟಪಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಳ್ಳೆ ಕಾಲೇಜಸ್ ಅಡ್ಮಿಷನ್ ಆಗಿ ನೀವು ಓದುವಂತ 4 ವರ್ಷ ನೀವು ಯಾವ್ದೇ ಕಾರಣಕ್ಕೂ ರಿಗ್ರೆಟ್ ಆಗಿರ್ಬೋದು, ಎಂಜಾಯ್ ಮಾಡ್ಕೊಂಡು ಓದಿದ್ರೆ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ಅದಕ್ಕಂತಾನೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಚೆನ್ನಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.